ಬಿಜೆಪಿಯವರು ಕೋಮುವಾದಕ್ಕೆ ಕಳಕಳಿಯನ್ನು ತೋರ್ತಾರೆ. ಹಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಹೇಳಿಕೆ ಧರ್ಮಗಳ ನಡುವೆ ಸಂಘರ್ಷ ಉಂಟು ಮಾಡ್ತಾರೆ ಬಿಜೆಪಿಗರು. ಬಾಯಿ ಮಾತಿಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ನಿಜವಾದ ಅರ್ಥದಲ್ಲಿ ಸಬ್ಕಾ ಸಾಥ್ ಅಂದ್ರೆ ಏನು ಅಂತ ಬಿಜೆಪಿಗೆ ಪ್ರಶ್ನೆ ಮಾಡಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಎಲ್ಲಿ ಹೋದ್ರೂ ಮೋದಿಯವರು ಭಾಷಣದ ವೇಳೆ ಮಾತನಾಡ್ತಾರೆ. ಬಿಜೆಪಿಯವರು ಕೂಡ ಅದನ್ನ ಜಪ ಮಾಡ್ತಾರೆ. ಆದ್ರೆ ಅದರ ನಿಜವಾದ ಅರ್ಥ ಅವ್ರಿಗೆ ಗೊತ್ತಾ? ಸಬ್ಕಾ ಸಾಥ್ ಅಂದ್ರೆ ಏನು? ಸಬ್ಕಾ ಸಾಥ್ ಅಂತ ಅಂದ್ರೆ ಎಲ್ಲರನ್ನ ಒಳಗೊಂಡಿರುವಂಥದ್ದು ಅಂತ ಸಿದ್ದರಾಮಯ್ಯನವರು ಸಬ್ಕಾ ಸಾಥ್ ಅಂದ್ರೆ ಏನು ಅಂತ ವಿಶ್ಲೇಷಣೆ ಮಾಡ್ತಾರೆ. ಆದ್ರೆ ಬಿಜೆಪಿಯವರು ಈ ರೀತಿಯಾಗಿ ನಡೆದುಕೊಳ್ತಾ ಇಲ್ಲ. ಹಾವೇರಿಯಲ್ಲಿ ಬಿಜೆಪಿಯ ನಾಯಕರ ವಿರುದ್ಧವಾಗಿ ಸಿಎಂ ವಾಗ್ದಾಳಿಯನ್ನ ಮಾಡಿದ್ರು. ಬಿಜೆಪಿಯವರು ಕಳಕಳಿ ಕೋಮುವಾದ ಧರ್ಮಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡತಕ್ಕಂಥದ್ದು, ಒಂದು ಜಾತಿಯ ಜನರನ್ನ ಇನ್ನೊಂದು ಜಾತಿಯ ಜನರ ಮೇಲೆ ಎತ್ತಿಡ್ತಕ್ಕಂಥದ್ದು. ಮಾತು ಹೇಳಿದ್ರೆ ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. 25 ಎಂಪಿಗಳು ಕೋಲೆ ಬಸವಗಳು. ಇವರು ಬಾಯ್ ಬಿಡ್ತಾ ಇಲ್ಲ. ತೆರಿಗೆ ವಿಚಾರವನ್ನ ಕೇಳಿದ್ರೆ ಬಿಜೆಪಿಯವರು ಮಾತನಾಡ್ತಾ ಇಲ್ಲ. ಬಿಜೆಪಿಯ ಸಂಸದರ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ. ರಾಜ್ಯದಲ್ಲಿರುವಂತಹ ಬಿಜೆಪಿಯ 25 ಸಂಸದರ ವಿರುದ್ಧವಾಗಿ ಹರಿಹಾಯ್ದಿರುವಂತಹ ಸಿದ್ದರಾಮಯ್ಯನವರು ಇವರು ಒಂಥರ ಕೋಲೆ ಬಸವಗಳಿದ್ದಂತೆ ಬಾಯಿ ಬಿಡ್ತಾ ಇಲ್ಲ, ತೆರಿಗೆನ ಕೇಳ್ತಾ ಇಲ್ಲ ಅಂತ ಹೇಳಿ ವಾಗ್ದಾಳಿಯನ್ನ ಮಾಡಿದ್ರು. ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ರು. ಬಸವರಾಜ ಬೊಮ್ಮಾಯಿ ಅವರಿಗೆ ದಮ್ಮು ತಾಕತ್ತು ಇಲ್ಲ. ಪ್ರಧಾನಿ ಮೋದಿ ಬಳಿ ಹಣ ಕೇಳಲು ಇವರಿಗೆ ದಮ್ಮಿಲ್ಲ. ಹಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಲೇವಡಿಯನ್ನ ಮಾಡಿದ್ದಾರೆ. 25 ಎಂಪಿಗಳು ಕೋಲೆ ಬಸವಗಳು, ಇವರು ಬಾಯಿ ಬಿಡ್ತಾ ಇಲ್ಲ, ತೆರಿಗೆ ವಿಚಾರವನ್ನ ಕೇಳಿದ್ರೆ ಬಿಜೆಪಿಯವರು ಮಾತನಾಡ್ತಾ ಇಲ್ಲ ಅಂತ ವಾಗ್ದಾಳಿ ಮಾಡಿದ್ರು. ಇವತ್ತಿನವರೆಗೆ 25 ಜನ ಗೆಲ್ಲಿಸ್ಕೊಟ್ರಿ ಕಳೆದ ಬಾರಿ. ಈ 25 ಜನ ಎಂಪಿಗಳಲ್ಲಿ ನಮ್ಮ ಕಡೆ ಕೋಲೆ ಬಸವ ಅಂತ ಕೋಲೆ ಬಸವ ಇವರಿಗೆ ಈ ಬಸವರಾಜ ಬೊಮ್ಮಾಯಿ ಪತ್ರಕಾರ ಸೇರಿಸಿದ್ರು. ಅಂತಿಮ ರಿಪೋರ್ಟ್ ನಲ್ಲಿ 6,000 ಕೋಟಿ ಒಟ್ಟು ಎಷ್ಟಾಯ್ತಪ್ಪ? 11,495 ಕೋಟಿ ಕರ್ನಾಟಕಕ್ಕೆ. ಇದು ಕೇಳ್ರಿ ಬಸವರಾಜ ಬೊಮ್ಮಾಯಿ, ಕೇಳ್ರಿ ಯಡಿಯೂರಪ್ಪ, ಕೇಳ್ರಿ. ಇಲ್ಲ, ಯಾಕಂದ್ರೆ ಅವರು ಧ್ವನಿ ಇಲ್ಲ. ಕೇಂದ್ರದ ಬಜೆಟ್ ಮುಗಿದು ಹತ್ತತ್ರ 15 ದಿನ ಕಳೀತಾ ಬಂತು. ಆದರೂ ಕೂಡ ಕೇಂದ್ರದ ವಿರುದ್ಧ ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಅನುದಾನದ ಸಮರವನ್ನ ಮಾಡ್ತಾ ಇದ್ದಾರೆ. ನ್ಯಾಯ ಕೇಳಲು ಆಗದಿದ್ರೆ ರಾಜ್ಯಸಭೆಗೆ ಹೋಗಬಾರದು. ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧವಾಗಿ ಸಿಎಂ ವಾಗ್ದಾಳಿಯನ್ನು ನಡೆಸಿದ್ದಾರೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧವಾಗಿ ಕೆಂಡವಾಗಿರುವಂತಹ ಸಿಎಂ ಸಿದ್ದರಾಮಯ್ಯನವರು ನ್ಯಾಯ ಕೇಳಲು ಇವ್ರ ಕಡೆ ಆಗದೇ ಇದ್ರೆ ರಾಜ್ಯಸಭೆಗೆ ಹೋಗಬಾರದು. ನಿರ್ಮಲಾ ಸೀತಾರಾಮನ್ ವಿರುದ್ಧವಾಗಿ ಸಿಎಂ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಿಮ್ಮ ಮನೆ ಬಳಿ ಧರಣಿಯನ್ನ ಮಾಡಿದ್ರೆ ನಮಗೆ ಹಣ ಬರ್ತಾ ಇತ್ತು. ಅಮ್ಮ ಯಾಕಮ್ಮ ರಾಜ್ಯಕ್ಕೆ ಸುಳ್ಳನ್ನ ಹೇಳುತ್ತೀಯಾ? ಇದು ಕನ್ನಡಿಗರಿಗೆ ಮಾಡ್ತಾ ಇರುವಂತಹ ದ್ರೋಹ ಅಲ್ವಾ? ಹಾವೇರಿಯಲ್ಲಿ ನಿರ್ಮಲಾ ವಿರುದ್ಧವಾಗಿ ಸಿದ್ದರಾಮಯ್ಯನವರು ಗುಡುಗಿದ್ದಾರೆ. ನ್ಯಾಯ ಕೇಳಲು ಆಗದೇ ಇದ್ರೆ ನೀವು ರಾಜ್ಯಸಭೆಗೆ ಹೋಗಬಾರದು ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕೇಂದ್ರ ಸಚಿವೆಯಾಗಿ, ಹಣಕಾಸಿನ ಮಂತ್ರಿಯಾಗಿ, ಕೇಂದ್ರದ ಹಣಕಾಸಿನ ಆಯೋಗ ಕೊಟ್ಟಿರ್ತಕ್ಕಂಥ ವರದಿ ಅದೇ ಅಂತಿಮ. ನಾನು ಇಂಟರ್ಫಿಯರ್ ಆಗಲ್ಲ, ಮಧ್ಯಪ್ರವೇಶ ಮಾಡಲ್ಲ. ಅಮ್ಮ ನಿರ್ಮಲಾ ಸೀತಾರಾಮನ್ ಅವರೇ, ಯಾಕಮ್ಮ ಸುಳ್ಳು ಹೇಳ್ತೀಯಾ? ಇದೆಯಾ ಈ ರಾಜ್ಯಕ್ಕೆ ಸುಳ್ಳು ಹೇಳ್ತಾ ಇದ್ದೀರಮ್ಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.